ಎಲ್ಲರಿಗೂ ನಮಸ್ಕಾರ. ದಿನಾಂಕ 23 ಸೆಪ್ಟೆಂಬರ್ ಅಂದು ಸಂಜೆ 6 ಗಂಟೆಯಿಂದ ಸುಮಾರು 2-3 ತಾಸುಗಳಿಗೆ ಸತತವಾಗಿ ಭಾರೀ ಮಳೆ ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ವಿಜಯಪುರ ನಗರದಲ್ಲಿ ಸುರಿದಿದೆ. ಹೆಚ್ಚಿನ ಸಂಖ್ಯೆಯಾದರೆ ತಿಕೋಟ ತಾಲೂಕಲ್ಲಿ 76 ಮಿಲಿಮೀಟರ್ ಅಷ್ಟು ಮಳೆ ಸುರಿದಿದೆ. ಕನಿಷ್ಠ ಇಂಡಿ ತಾಲೂಕಲ್ಲಿ 7 ಮಿಲಿಮೀಟರ್ ಅಷ್ಟು ಮಳೆ ಸುರಿದಿದೆ. ವಿಜಯಪುರ ತಾಲೂಕಲ್ಲಿ ಅದರಲ್ಲಿ ವಿಜಯಪುರ ನಗರ ಸೇರಿದಂತೆ 40 ಮಿಲಿಮೀಟರ್ ಅಷ್ಟು ಮಳೆ ಆಗಿರುವುದು ಕಂಡುಬರುತ್ತದೆ. ಈ ಮಳೆಯಿಂದ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನೀರು ಜಾಸ್ತಿ ಪ್ರಮಾಣದಲ್ಲಿ ಕೆರೆಗಟ್ಟೆಗಳಿಗೆ ಹೋಗುವುದು ಮತ್ತು ತಗ್ಗು ಪ್ರದೇಶಗಳಲ್ಲಿ ನಿಲ್ಲುವುದು ಈ ಥರ ಘಟನೆಗಳಾಗಿದೆ. ಅದರಲ್ಲಿ ವಿಜಯಪುರ ನಗರದಲ್ಲಿ ಬಹಳಷ್ಟು ಕಡೆ ನೀರು ನಿಂತಿರುವುದರಿಂದ ಮತ್ತು ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿರುವುದರಿಂದ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಅದನ್ನು ಮಹಾನಗರ ಪಾಲಿಕೆಯವರು ತುರ್ತು ಕ್ರಮವಾಗಿ ಕೈಗೊಂಡು ಎಲ್ಲ ನೀರನ್ನು ಹೊರಗೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮನೆಗಳನ್ನು ನೋಡಿದರೆ ಮನೆ ಹಾನಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 57 ಮನೆಗಳು ಭಾಗಸ ಹಾನಿಯಾಗಿದೆ. ಸಂಪೂರ್ಣ ಹಾನಿಯಾಗಿರುವ ಮನೆಗಳು ಯಾವುದಿಲ್ಲ. ಅದೇ ರೀತಿ ಮಾನವ ಜೀವಹಾನಿ ಅಥವಾ ಪ್ರಾಣಿ ಜೀವಹಾನಿ ಕೂಡ ಯಾವುದು ಆಗಿರುವುದು ಇಲ್ಲಿ ತನಕ ನಮಗೆ ಕಂಡುಬರುವುದಿಲ್ಲ. ಬೆಳೆ ಹಾನಿ ಒಟ್ಟಾರೆ 2000 ಹೆಕ್ಟೇರ್ ಅಷ್ಟು ಅಂದಾಜು ಹಾನಿಯಾಗಿದೆ. ಈ ಸತತವಾಗಿ ಸರ್ವೆ ಕಾರ್ಯ ಮುಗಿದ ಮೇಲೆ ಸರಿಯಾದ ಮಾಹಿತಿ ನಮಗೆ ಸಿಗಲಿದೆ. ನಾಳೆ ದಿನಾಂಕ 25 ಸೆಪ್ಟೆಂಬರ್ ಅಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಮಳೆಯಿಂದ ಬಾಧಿತರಾಗಿರುವ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಡುವುದು ಮತ್ತು ಸಾರ್ವಜನಿಕರನ್ನು ಭೇಟಿ ಮಾಡುವುದು. ತದನಂತರ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ಕೈಗೊಳ್ಳಲಿದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳಿಂದ ಮಾನ್ಯ ಸಚಿವರೊಂದು ಸಲಹೆಗಳ ಮೇರೆಗೆ ಎಲ್ಲ ಮಳೆ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದೀವಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೀನಿ. ಧನ್ಯವಾದಗಳು.